ರಾಮ ಯಾಕೆ ಈ ಅವತಾರ ಎತ್ತಬೇಕು ಅಂದರೆ ನೋಡಿ, ಮಗುಗೆ ಪಾಠ ಹೇಳ್ಕೊಡ್ಬೇಕು ತಾಯಿ. ಹೇಗೆ ಪಾಠ ಹೇಳ್ಕೊಡ್ತಾಳೆ? ನಡೆಸ್ಕೊಂಡು ಹೋಗಬೇಕಲ್ಲ ಮಗುನ. ತಾಯಿಗೆ ಸ್ಪೀಡಾಗಿ ನಡಿಲಿಕ್ಕೆ ಬರುತ್ತೆ, ಆದರೂ ತಾನು ನಡೆಯಲ್ಲ. ಯಾಕೆ? ಮಗುವಿನ ಶಕ್ತಿ ತುಂಬ ಕಡಿಮೆ. ನಿಧಾನಕ್ಕೆ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಧಾನವಾಗಿ ರಾಮ ತಾನು ಮದುವೆ ಆದ, ರಾಜ್ಯಭಾರ ಮಾಡ್ದ, ಪ್ರಜೆಗಳನ್ನು ನೋಡ್ದ, ಊಟ ಮಾಡಿದ, ಪ್ರತಿ ಒಂದು ಕ್ಷಣದಲ್ಲೂ ಪ್ರಜೆಗಳಿಗೆ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟ. ಅನೇಕ ಉದಾಹರಣೆಗಳಿದೆ. ಒಂದು ಉದಾಹರಣೆ ಹೇಳ್ತೀವಿ. ನಾವು ಸುತ್ತಲೂ ಇರೋ ಜನರನ್ನು ಹೇಗೆ ನಾವು ನಿಭಾಯಿಸಬೇಕು ಅಂದಾಗ, ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಯಾರ ಬಗ್ಗೆ ನಾವು ಕೇಳ್ಕೊಳ್ತೀವಿ? ನನಗೆ ಒಳ್ಳೇದು ಮಾಡಪ್ಪ, ನನ್ನ ಕುಟುಂಬದವ್ರಿಗೆ ಒಳ್ಳೇದು ಮಾಡಪ್ಪ, ಇಷ್ಟೇ. ಯಾರು ಬೇರೆಯವ್ರಿಗೋಸ್ಕರ ನಾವು ಕೇಳ್ಕೊಂಡಿದ್ದು ಜೀವನದಲ್ಲಿ ಇರಲ್ಲ. ಬರೀ ನಮ್ಮ ಸ್ವಾರ್ಥತೆಗೋಸ್ಕರ ನಾವಿರ್ತೀವಿ. ಆದರೆ ರಾಮಚಂದ್ರನ ಬಗ್ಗೆ ಹಾಗಿರಲಿಲ್ಲ. ಪ್ರಜೆಗಳಿಗೆ ಅವನು ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದ ಸುತ್ತಲೂ ಜನರ ಜೊತೆಗೆ ಅಂದರೆ, ಸ್ತ್ರೀಯರು, ಹೆಂಗಸರು, ಆಗ್ತಾನೆ ಮಗು ಹುಟ್ಟಿದೆ ಅಂಥ ಸ್ತ್ರೀಯರು ಹೇಳ್ತಾ ಇರೋದು, ತುಂಬ ವಯಸ್ಸಾದವರು, ಯುವಕರು, ಯುವತಿಯರು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಂತೆ. ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಯಾರಿಗೂ ಒಳ್ಳೇದಾಗಲಿ ಅಂತ, ರಾಮನಿಗೆ ಒಳ್ಳೇದಾಗಲಿ ಅಂತ ಬೇಡ್ತಾ ಇದ್ರಂತೆ.